ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಡಿವೈಡರ್ಗೆ ಡಿಕ್ಕಿ ಓರ್ವ ಮಹಿಳೆ ಸಾವು. ಮದನಪಲ್ಲಿ ಕಡೆಯಿಂದ ಬೆಂಗಳೂರಿನ ಕಡೆ ಹೋಗ್ತಾ ಇದ್ದಂತಹ ಸ್ಲೀಪರ್ ಕೋಚ್ ಖಾಸಗಿ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದ ಬಸ್ ಪಲ್ಟಿಗೊಂಡ ಘಟನೆ ಶ್ರೀನಿವಾಸಪುರ ತಾಲೂಕಿನ ಮಂಚಿನೊಳ್ಳಕೋಟೆ ಬಳಿ ನಡೆದಿದೆ. ಸುಮಾರು ರಾತ್ರಿ 2 ಗಂಟೆ ವೇಳೆಯಲ್ಲಿ ಈ ಘಟನೆ ಆಗಿದ್ದು, ಚಾಲಕನ ಅಜಾಗರೂಕತೆಯಿಂದ ಆಗಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಮೊದಲು ಡಿವೈಡರ್ಗೆ ಡಿಕ್ಕಿ ಹೊಡೆದ ಬಸ್ ಪಲ್ಟಿಯಾಗಿ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಮೊಗಚಿ ಬಿದ್ದಿದೆ. ಈ ಘಟನೆಯಲ್ಲಿ ಒಟ್ಟು 34 ಜನ ಪ್ರಯಾಣ ಮಾಡುತ್ತಿದ್ದು, ಓರ್ವ ಆಂಧ್ರಪ್ರದೇಶದ ಮಹಿಳೆ ಸಾವನ್ನಪ್ಪಿದ್ದು, ಹಲವರಿಗೆ ಗಾಯಗಳಾಗಿದೆ. ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಈ ಅನಾಹುತ ಸಂಭವಿಸಲು ಪ್ರಮುಖ ಕಾರಣ ಅವೈಜ್ಞಾನಿಕವಾಗಿ ಡಿವೈಡರ್ ಜೋಡಿಸಿದ್ದು, ಸರಿಯಾದ ಸೂಚನಾ ಫಲಕಗಳನ್ನು ಹಾಕದೆ ಕಾರಣ ಈ ಘಟನೆ ಸಂಭವಿಸಿದ್ದು, ಇದುವರೆಗೂ ಸುಮಾರು 4ಕ್ಕಿಂತ ಹೆಚ್ಚು ಘಟನೆಗಳು ಸಂಭವಿಸಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಡಿವೈಡರ್ ಬದಲಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ಸ್ಥಳಕ್ಕೆ ರಾಯಲ್ಪಾಡು ಪೊಲೀಸ್ ಠಾಣೆಯವರು ಬಂದು ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವೆಂಕಟ್ ಪ್ರಶಾಪ್ ಅವರ್ ನ್ಯೂಸ್ ಕೋಲಾರ. ನೋಡಿ ಸರ್, ನಾವು ಇಲ್ಲಿ ಸ್ಥಳೀಯರು, ನಮ್ಮ ಹೆಸರು ನವೀನ್ ಅಂತ ಹೇಳ್ಬಿಟ್ಟು, ಇಲ್ಲಿ ಈ ಥರ ಅನಾಹುತಗಳು ರಾತ್ರಿ ಬೇರೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಬಗ್ಬೇಲ್ ಟು ಬೆಂಗಳೂರು ಬೈಪಾಸ್ ಇದು. ಈ ಬೈಪಾಸಲ್ಲಿ ಬರಬೇಕಾದ್ರೆ ಬಸ್ ರಾತ್ರಿ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಒಬ್ಬರು ತೀರೋಗಿದ್ದಾರೆ. ತುಂಬ ಜನರಿಗೆ ಗಾಯಗಳಾಗಿ ಏಟುಗಳಾಗಿದೆ. ತುಂಬ ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋಗಿದ್ದಾರೆ. ರಾತ್ರಿ 3-3:30 ಆಕ್ಸಿಡೆಂಟ್ ಆಗಿದೆ. ಇಲ್ಲೇನೆಂದರೆ ಸಮಸ್ಯೆ ಆಗಿರೋದು, ಇಲ್ಲಿ ನೋಡಿ, ಇಲ್ಲಿ ಡಿವೈಡರ್ ಹಾಕಿದ್ದಾರೆ. ಈ ಯಾವುದೇ ರೀತಿ ಚಿಹ್ನೆಗಳಿಲ್ಲದೆ ಸ್ವಲ್ಪ ಈ ರೋಡ್ ಒಂದೇ ಸ್ಟ್ರೈಟ್ ಐತೆ, ಡೌನ್ ಐತೆ, ಚಿಹ್ನೆಗಳಾಗಬೇಕು. ಇಲ್ಲಾಂದರೆ ಒಂದು ಏನಾದರೂ ಅಂಶ ಏನಾದರೂ ಹಾಕಿ ಸ್ವಲ್ಪ ಅವೇರ್ನೆಸ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಆಕ್ಸಿಡೆಂಟ್ಗಳಾಗಿರೋ ತಡೆಯೋಕ್ಕಾಗತ್ತೇನೋ. ಇಲ್ಲಿ ಇದು 4ನೇ ಸಲ ಆಗಿದೆ. ಇದು 1ನೇ ಸಲ, ಮೊದಲನೇ ಟೈಮ್ ಏನಲ್ಲ, 4ನೇ ಸಲ ಆಗಿರೋದು ಆಕ್ಸಿಡೆಂಟು. ಇದು ತುಂಬ ಈ ರೀತಿ ಆಗ್ತಾನೆ ಇರ್ತದೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಯಾರು ಎಚ್ಚೆತ್ಕೊಂಡು PW ಅವರು, ನಮ್ಮ ಈ ರೋಡು ಯಾರು ಕಾಂಟ್ರಾಕ್ಟ್ ಇದ್ದಾರೋ ಅವರು ಆಗಲಿ, PW ಆಗಿರಲಿ, ಸ್ವಲ್ಪ ಎಚ್ಚೆತ್ಕೊಂಡು, ಇಲ್ಲ ಊರಿನ ಗ್ರಾಮಸ್ಥರಿಂದನೋ ಪಂಚಾಯತಿ ಕಡೆಯಿಂದನೋ ಏನಾದರೂ ಸ್ವಲ್ಪ ಅನುಕೂಲ ಮಾಡಿಕೊಟ್ಟು, ಇಲ್ಲಿ ಏನಾದರೂ ಅಂಶಗಳಾಕಿ ಸ್ವಲ್ಪ ಈ ಥರ ಆಕ್ಸಿಡೆಂಟ್ಗಳಾಗದೆ ಇರೋ ಥರ ಅನುಕೂಲ ಮಾಡಿಕೊಡ್ಬೇಕಾಗಿ ಸ್ವಲ್ಪ ಅವ್ರಿಗೆ ಎಚ್ಚೆತ್ಕೋಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತ. ಎಷ್ಟು ಸಾರಿ ಆಗಿದೆ ಆಕ್ಸಿಡೆಂಟ್ಗಳು? ಇಲ್ಲಿ 4 ಸಲ ಆಗಿದೆ ಸರ್. ಇಲ್ಲಿ 4 ಸಲ ಆಗಿದೆ. ಟ್ರ್ಯಾಕ್ಟರ್ ಆಗಿದೆ, ಬಸ್ ಗ್ಲೈಡ್ ಆಗಿದೆ, ಇದು ಮತ್ತೆ ಇವತ್ತು ಬಸ್ ಆಗಿದೆ. ಇಲ್ಲಿನ ಸ್ಥಳೀಯರಿಗೆಲ್ರಿಗೂ ಗೊತ್ತಿರೋ ವಿಚಾರನೆ. ಇಲ್ಲಿ 2 ವೀಲರ್ಸ್ ಎಲ್ಲ ಆಗಿದೆ. ಇದು ಡಿವೈಡರ್ ಹಾಕಿದರೆ ಇಲ್ಲಿ ಏನಾದರೂ ಚಿಹ್ನೆಗಳು ಕೊಟ್ಟು ಸ್ವಲ್ಪ ಅಲ್ಲೇ ಮುನ್ಸೂಚನೆ ಕೊಡಬೇಕು. ಅಲ್ಲಿ ಡೌನ್ ಐತೆ, ಆ ಡೌನಲ್ಲಿ ಅಲ್ಲಿ ಮುನ್ಸೂಚನೆ ಸ್ವಲ್ಪ ತೋರಿಸ್ಬಿಟ್ರೆ ಇಲ್ಲಿ ಡೈರೆಕ್ಟಾಗಿ ಬಂದು ಡಿವೈಡರ್ಗೆ ಬಿಡ್ತಾ ಇದ್ದಾರೆ. ಡಿವೈಡರ್ ಹಾಕಿರೋದು ಅವೈಜ್ಞಾನಿಕವಾಗಿ ಆಗಿದ್ದಾರೆ ಅನಿಸ್ತಾ ಇದೆ. ಸ್ವಲ್ಪ ನೋಡಿಕೊಂಡು ಇದು ಸ್ವಲ್ಪ ಎಚ್ಚೆತ್ಕೊಂಡು ಸ್ವಲ್ಪ ಅಧಿಕಾರಿಗಳಿಗೆ ಸ್ವಲ್ಪ ಮಾಡಿ ಸರ್, ಅನುಕೂಲ ಆಗಿ. ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಮನವಿ ಕೊಟ್ಟಿದ್ದೀರಾ ಸರ್? ಊರಿನ ಗ್ರಾಮಸ್ಥರೆಲ್ಲ ಪಂಚಾಯತಿ ಕಡೆಯಿಂದ ಹೇಳಿದಾರಂತೆ. ಬಟ್ ಯಾರು ಕೇಳ್ಬೇಕನ್ನೋ ಕೂಡ ಸ್ವಲ್ಪ ಅರಿವು ಗೊತ್ತಿಲ್ಲ ಇಲ್ಲಿರೋರ್ಗೆ. ಸ್ವಲ್ಪ ಹೆಚ್ಚು ಕಮ್ಮಿ ಪಂಚಾಯತಿಯಲ್ಲಿ ಹೋಗಿ ಹೇಳ್ತಾರಂತೆ. ಅವ್ರು ಇದುವರೆಗೂ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ. ಹೋಗಿ ಹೇಳಿದಾರಂತೆ ಸರ್ పంచాయతీలో చెప్పాను సార్. వాళ్ళు పంచాయతీ వాళ్ళు రోడ్ వాళ్ళకే పని చేయండి అని చెప్తాను. రోడ్ ಹಾಕಿರೋರು ಅವೈಜ್ಞಾನಿಕವಾಗಿ ಹಾಕಿದಾರಪ್ಪ, ನಾವೇನ್ ಮಾಡಿ లేదంటే రోడ్ మేము బ్లాక్ చేసేస్తాం ఈ పక్క బండి రాకుండా.